ನ್ಯೂಸ್ 18 ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಹಂಸ ಶ್ಯಾಮಲ. ಇಡೀ ರಾಜ್ಯದಾದ್ಯಂತ ನಾವು ನೋಡೋದಾದ್ರೆ ಬರಗಾಲ ಎದುರಾಗಿರುವಂತದ್ದು, ಎಲ್ಲೆಡೆ ಕೂಡ ನೀರಿಗೆ ಹಾಹಾಕಾರ ಎದುರಾಗಿದೆ. ದಿನಬಳಕೆಗೆ ಬೇಕಾದಂತಹ ನೀರಿರಬಹುದು ಅಥವಾ ಕುಡಿಯೋ ನೀರು ಇರಬಹುದು, ಎಲ್ಲಾ ಕಡೆನೂ ಕೂಡ ನೀರಿಗೆ ತುಂಬಾನೇ ಸಮಸ್ಯೆ ಎದುರಾಗಿದೆ. ಅದರಲ್ಲೂ ಕೂಡ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಇದಂತಹ ಸಿಲಿಕಾನ್ ಸಿಟಿ ಬೆಂಗಳೂರು ಮಹಾನಗರಿಯಲ್ಲೂ ಕೂಡ ಈ ಒಂದು ನೀರಿನ ಸಮಸ್ಯೆ ತಪ್ಪಿದ್ದಲ್ಲ. ಬೆಂಗಳೂರಿನ ಎಲ್ಲಾ ಕಡೆಗಳಲ್ಲೂ ಎಲ್ಲಾ ಭಾಗಗಳಲ್ಲೂ ಅಂದ್ರೆ ನಾವು ವಲಯ ಬಿಬಿಎಂಪಿ ಝೋನ್ ವೈಸ್ ನೋಡೋದಾದ್ರೆ ಎಲ್ಲಾ ವಲಯಗಳಲ್ಲೂ ವಾರ್ಡ್ ವೈಸ್ಗಳಲ್ಲೂ ಕೂಡ ಕುಡಿಯುವ ನೀರಿಗೆ ಒಂದು ಹಾಹಾಕಾರ ಶುರುವಾಗಿರುವಂತದ್ದು. ಈ ಒಂದು ಕುಡಿಯುವ ನೀರಿನ ಎಫೆಕ್ಟ್ ಎಲ್ಲಾ ಒಂದು ಕ್ಷೇತ್ರಗಳಿಗೂ ತಟ್ಟಿರುವಂತದ್ದು. ನೋಡೋದಾದ್ರೆ ನಾವು ಒಂದು ಎಜುಕೇಶನ್ ಶಿಕ್ಷಣಕ್ಕಿರಬಹುದು, ಹಾಗೇನೆ ಹೆಲ್ತ್ ರಿಲೇಟೆಡ್ ಇರಬಹುದು, ಅಂದ್ರೆ ಎಲ್ಲಾ ಕ್ಷೇತ್ರಗಳಿಗೂ ಕೂಡ ನೀರು ಅವಶ್ಯಕತೆ ಇದೆ. ಅದರಲ್ಲೂ ಕೂಡ ಎಸ್ಪೆಷಲಿ ಒಂದು ಆಸ್ಪತ್ರೆಗಳ ವಿಚಾರಕ್ಕೆ ಬಂದ್ರೆ ಆಸ್ಪತ್ರೆಗಳಲ್ಲಂತೂ 24/7 ನೀರು ಬೇಕೇ ಬೇಕಿದೆ. ರೋಗಿಗಳ ಒಂದು ಆರೋಗ್ಯದ ಒಂದು ದೃಷ್ಟಿಯಿಂದಲೂ ಕೂಡ ನೀರು ಬಹಳ ಅತ್ಯಮೂಲ್ಯವಾಗಿದೆ. ಆದ್ರೆ ಈಗ ಇರುವಂತಹ ಪರಿಸ್ಥಿತಿಯಲ್ಲಿ ನೋಡೋದಾದ್ರೆ ಬೆಂಗಳೂರಿನ ಖಾಸಗಿ ಇರಬಹುದು ಅಥವಾ ಅನೇಕ ಸರ್ಕಾರಿ ಆಸ್ಪತ್ರೆಗಳಿರಬಹುದು, ಎಲ್ಲಾ ಕಡೆಗಳಲ್ಲೂ ಕೂಡ ಒಂದು ನೀರಿಗೆ ಅಭಾವ ಸೃಷ್ಟಿಯಾಗಿರುವಂತದ್ದು. ಈ ಅಭಾವ ಸೃಷ್ಟಿಯಾಗಿರುವಂತಹ ಹಿನ್ನೆಲೆಯಲ್ಲಿ ಅನೇಕ ಕಡೆಗಳಲ್ಲಿ ಹೊರಗಡೆ ಟ್ಯಾಂಕರ್ಗಳಿಂದ ನೀರನ್ನ ತರಿಸಿಕೊಳ್ತಿದ್ದಾರೆ. ಮತ್ತಷ್ಟು ಕಡೆಗಳಲ್ಲಿ ಏನು ಅಲ್ಲೇ ಇರುವಂತಹ ಆಸ್ಪತ್ರೆಗಳ ಬೋರ್ವೆಲ್ ನೀರುಗಳನ್ನು ಕೂಡ ಎಕ್ಸ್ಟ್ರಾ ಬೇಕಾದಂತಹ ಹಿನ್ನೆಲೆಯಲ್ಲಿ ಆ ನೀರನ್ನು ಕೂಡ ಬಳಕೆ ಮಾಡ್ಕೊಳ್ತಿದ್ದಾರೆ. ಆದ್ರೆ ಇಲ್ಲಿ ನಾವು ನೋಡೋದಾದ್ರೆ ಒಂದು ಸ್ಟೆಪ್ ಮುಂದೆ ಹೋಗಿ ನೋಡೋದಾದ್ರೆ ಎಸ್ಪೆಷಲಿ ನಾನು ಈಗಾಗಲೇ ಹೇಳ್ತಿದ್ದೆ, ಎಲ್ಲಾ ಒಂದು ರೋಗಿಗಳಿಗೂ ಕೂಡ ನೀರು ಬೇಕೇ ಬೇಕು ಆಸ್ಪತ್ರೆಗಳಲ್ಲಿ ಟ್ರೀಟ್ಮೆಂಟ್ ಕೊಡೋಕೆ. ಆದ್ರೆ ಹೆರಿಗೆ ಒಂದು ವಿಚಾರಕ್ಕೆ ಬಂದ್ರೆ, ಹೆರಿಗೆ ಒಂದು ಏನು ಡಿಪಾರ್ಟ್ಮೆಂಟ್ ವಿಚಾರಕ್ಕೆ ಬಂದ್ರೆ ಅತಿ ಹೆಚ್ಚು ನೀರು ಇಲ್ಲೂ ಕೂಡ ಬಳಕೆಯಾಗುತ್ತೆ. ಇದಕ್ಕೂ ಕೂಡ ಈಗ ಒಂದು ನೀರಿನ ಅಭಾವದ ಎಫೆಕ್ಟ್ ತಟ್ಟಿರುವಂತದ್ದು. ಅದು ಹೇಗೆ ಅಂತ ಹೇಳಿದ್ರೆ ಡೆಲಿವರಿ ಸಂದರ್ಭದಲ್ಲಿ ಕ್ಲೀನಿಂಗ್ ಮಾಡೋದಕ್ಕೆ ಹೆಚ್ಚಿನ ನೀರು ಬಳಕೆಯಾಗುತ್ತೆ. ಈ ನಿಟ್ಟಿನಲ್ಲಿ ಕೇವಲ ಹೆರಿಗೆ ಮಾತ್ರ ಅಲ್ಲ, ಯಾವುದೇ ಒಂದು ಗೈನೋ ಸಂಬಂಧಿಸಿದಂತಹ ಒಂದು ಕಾಯಿಲೆಗಳಿರ್ಬೋದು, ಸರ್ಜರಿಗಳಿಗೆ ಇರಬಹುದು, ಎಲ್ಲದಕ್ಕೂ ಕೂಡ ನೀರು ಹೆಚ್ಚು ಬಳಕೆಯಾಗುತ್ತೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಒಂದು ಹೆರಿಗೆ ಆಸ್ಪತ್ರೆಗಳಲ್ಲೂ ಈಗ ನೀರಿನ ಅಭಾವ ಸೃಷ್ಟಿಯಾಗಿರೋದ್ರಿಂದ ಅನೇಕ ಒಂದು ಖಾಸಗಿ ಆಸ್ಪತ್ರೆಗಳು ಅಂದ್ರೆ ಫಾರ್ ಎಕ್ಸಾಂಪಲ್ ಮಿಲನ ಇರಬಹುದು, ಇನ್ನು ಅನೇಕ ಖಾಸಗಿ ಆಸ್ಪತ್ರೆಗಳಲ್ಲಿ ಒಂದು ಅವರೇ ಡಿಸಿಷನ್ಗೆ ಬಂದಿರುವಂತದ್ದು. ಅಂದ್ರೆ ಈಗ ಎಮರ್ಜೆನ್ಸಿ ಇದ್ರೆ ಅಂದ್ರೆ ಡೆಲಿವರಿ ಡೇಟ್ ಏನಾದ್ರೂ ಹತ್ರ ಬಂದಿದ್ರೆ ಅಂತವರಿಗೆ ಎಲ್ಲರಿಗೂ ಕೂಡ ಟ್ರೀಟ್ಮೆಂಟ್ ಸಿಕ್ಕೇ ಸಿಗುತ್ತೆ. ಅಂತವರಿಗೆ ಒಂದು ಮಗುವನ್ನ ಡೆಲಿವರಿ ಮಾಡಲೇಬೇಕಾಗುತ್ತೆ. ಸೊ ಅದಕ್ಕೆ ಯಾವುದೇ ರೀತಿಯಾದಂತಹ ಒಂದು ಸಮಸ್ಯೆ ಆಗದಂತೆ ಇಲ್ಲಿ ನೋಡ್ಕೊಳ್ತಿದ್ದಾರೆ. ಆದ್ರೆ ಅದನ್ನ ಹೊರತುಪಡಿಸಿದ್ರೆ ಮೈನರ್ ಸರ್ಜರಿಗಳಂತ ಬಂದ್ರೆ ಗ್ಯಾಸ್ಟ್ರೋ ಸಂಬಂಧಿಸಿದಂತಹ ಒಂದು ಸರ್ಜರಿಗಳಿರಬಹುದು, ಹಾಗೆಯೇ ಕಿಡ್ನಿ ಸಂಬಂಧಿಸಿದ ಸರ್ಜರಿಗಳಿರ್ಬಹುದು, ಹಾಗೆಯೇ ಮತ್ತಷ್ಟು ಹೆಣ್ಮಕ್ಳಿಗೆ ಒಂದು ಗೈನೋ ಅನ್ನುವಂತಹ ಸಮಸ್ಯೆಗಳು ತುಂಬಾನೇ ಇರುತ್ತೆ. ಅವ್ರಿಗೆ ಆದಂತಹ ಒಂದು ಸ್ತ್ರೀ ರೋಗ ಸಂಬಂಧಿ ಒಂದು ಸರ್ಜರಿಗಳಿರಬಹುದು, 1 ತಿಂಗಳ ಕಾಲದವರೆಗೂ ಕೂಡ ಪೋಸ್ಟ್ಪೋನ್ ಮಾಡೋದಕ್ಕೆ ಈಗ ಮುಂದಾಗಿರುವಂತದ್ದು. ಹೀಗಾಗಿಯೇ ಆ ಒಂದು ರೋಗಿಯ ಒಂದು ಆರೋಗ್ಯದ ಒಂದು ಕಂಡೀಷನ್ ಅನ್ನು ಕೂಡ ನೋಡಿಕೊಂಡು ಹಾಗೇನೆ ನೀರಿನ ಅಭಾವವನ್ನು ಕೂಡ ಎರಡು ಈಕ್ವಲ್ ಆಗಿ ನೋಡಿ ಬ್ಯಾಲೆನ್ಸ್ ಮಾಡುವಂತಹ ನಿಟ್ಟಿನಲ್ಲಿ ಈಗ ಅನೇಕ ಆಸ್ಪತ್ರೆಗಳು ಈ ರೀತಿಯಾದಂತಹ ಒಂದು ಡಿಸಿಷನ್ ಅನ್ನ ಈಗಾಗಲೇ ತೆಗೆದುಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಅನೇಕ ಈಗಾಗಲೇ ನೀವು ಖಾಸಗಿ ಆಸ್ಪತ್ರೆಗಳಿಗೆ ಹೋದ್ರೂ ಕೂಡ ಅಲ್ಲಿ ನಿಮ್ಗೆ ನಾನು ಈಗಾಗಲೇ ಹೇಳ್ತಿದ್ದೆ, ಗ್ಯಾಸ್ಟ್ರೋ ಕಿಡ್ನಿ ಸಂಬಂಧಿಸಿದಂತಹ ಸರ್ಜರಿಗಳನ್ನ ಒಂದು ಈಗ ಮೆಡಿಸನ್ ಅನ್ನ ಕೊಟ್ಟು ಆ ಒಂದು ಮೆಡಿಕೇಶನ್ ಅಲ್ಲೇ ಇರುವಂತೆ ಮಾಡಿ ನೆಕ್ಸ್ಟ್ ಒಂದು ಸ್ವಲ್ಪ ದಿನಗಳ ನಂತರ ಒಂದು ಈ ಸರ್ಜರಿಗಳನ್ನ ಒಂದು ಪೋಸ್ಟ್ಪೋನ್ ಮಾಡಿ ನೆಕ್ಸ್ಟ್ ತಿಂಗಳಿಗೆ ಅಥವಾ ಅದರ ನೆಕ್ಸ್ಟ್ ತಿಂಗಳಿಗೆ ಎಷ್ಟು ದಿನಗಳ ಕಾಲದವರೆಗೂ ಕೂಡ ಪೋಸ್ಟ್ಪೋನ್ ಮಾಡೋದಕ್ಕೆ ಸಾಧ್ಯವಾಗುತ್ತೋ ಅಷ್ಟು ದಿನಗಳ ಕಾಲ ಒಂದು ಪೋಸ್ಟ್ಪೋನ್ ಅನ್ನ ಕೂಡ ಮಾಡಲಾಗ್ತಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಅನೇಕ ರೋಗಿಗಳು ಕೂಡ ಇದಕ್ಕೆ ಒಂದು ರೀತಿಯಾಗಿ ಸಮ್ಮತಿಯನ್ನ ಕೊಡ್ತಿರುವಂತದ್ದು. ಆದ್ರೆ ಅನೇಕರು ಕೂಡ ಹೇಳುವಂತದ್ದು ಸರ್ಕಾರಕ್ಕೆ ಒಂದು ಮನವಿಯನ್ನ ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ನೀರು ಎಲ್ರಿಗೂ ಬೇಕು, ಹೆರಿಗೆ ಡಿಪಾರ್ಟ್ಮೆಂಟ್ ಇರಬಹುದು ಅಥವಾ ಬೇರೆ ಡಿಪಾರ್ಟ್ಮೆಂಟ್ ಇರಬಹುದು, ನಾನು ಆಗ್ಲೇ ಹೇಳ್ತಿದ್ದೆ. ಈ ನಿಟ್ಟಿನಲ್ಲಿ ಸರ್ಕಾರ ಈ ಒಂದು ನೀರಿನ ಸಮಸ್ಯೆಯನ್ನ ಬಗೆಹರಿಸೋದಕ್ಕೆ ಮುಂದಾಗಬೇಕಾಗಿದೆ ಅನ್ನುವಂತಹ ಒಂದು ಮನವಿಯನ್ನ ರೋಗಿಗಳು ಅಷ್ಟೇ ಹಾಗೇನೆ ರೋಗಿಯ ಸಂಬಂಧಿಕರು ಕೂಡ ಹೇಳ್ತಿರುವಂತದ್ದು. ಇದುವರೆಗೂ ಕೂಡ ನಾವು ನೋಡೋದಾದ್ರೆ ಈ ರೀತಿ ಒಂದು ಪೋಸ್ಟ್ಪೋನ್ ಮಾಡಿರುವಂತಹ ಒಂದು ಕೇಸ್ಗಳನ್ನ ನೋಡೋದಾದ್ರೆ ಸುಮಾರು 30ಕ್ಕೂ ಹೆಚ್ಚು, ಅಂದ್ರೆ ನಾನು ಯಾವ ಒಂದು ಪರ್ಟಿಕ್ಯುಲರ್ ಆಸ್ಪತ್ರೆ ಹೆಸರನ್ನು ತೆಗೆದುಕೊಂಡಿದ್ದೆ ಆ ಆಸ್ಪತ್ರೆಯಲ್ಲಿ ಸುಮಾರು 30ಕ್ಕೂ ಹೆಚ್ಚು ಒಂದು
ಕೇಸ್ಗಳನ್ನ ಈಗಾಗಲೇ ಪೋಸ್ಟ್ಪೋನ್ ಮಾಡಿರುವಂತದ್ದು. ಹೀಗಾಗಿಯೇ ಅವ್ರಿಗೂ ಕೂಡ ಈ ಒಂದು ನೀರಿನ ಎಫೆಕ್ಟ್ ತುಂಬಾನೇ ತಟ್ಟಿರುವಂತದ್ದು. ನಾನು ಆಗ್ಲೇ ಹೇಳ್ತಿದ್ದೆ ಎಲ್ಲಾ ಕ್ಷೇತ್ರಗಳಿಗೂ ನೀರು ಅವಶ್ಯಕತೆ ಇದೆ ಅಂತ. ಆದ್ರೆ ಹೆಲ್ತ್ ಇಸ್ ವೆಲ್ತ್ ಅಂತ ಹೇಳ್ತಾರಲ್ಲ, ಸೊ ಆ ಒಂದು ದೃಷ್ಟಿಯಲ್ಲಿ ನಾವು ನೋಡೋದಾದ್ರೆ ಆ ಆಸ್ಪತ್ರೆಗಳಲ್ಲಿ ಹೆಚ್ಚಾಗಿ ನೀರಿಗೆ ಸಮಸ್ಯೆ ಉಂಟಾಗದಂತೆ ನೋಡ್ಕೊಂಡ್ರೆ ಸರ್ಕಾರಕ್ಕೆ ತುಂಬಾನೇ ಉತ್ತಮ. ಯಾಕಂತ ಹೇಳೋದಾದ್ರೆ ರೋಗಿಗಳಿಗೆ ಯಾವ ಸಂದರ್ಭದಲ್ಲಿ ಆರೋಗ್ಯದ ಸಮಸ್ಯೆ ಎದುರಾಗುತ್ತೆ ಜನರಿಗೆ ಅನ್ನುವಂಥದ್ದು ನಿಜವಾಗ್ಲೂ ಗೊತ್ತಾಗೋದಿಲ್ಲ. ಇಂತಹ ವೇಳೆಯಲ್ಲಿ ಅವ್ರಿಗೆ ಹೋದಂತಹ ಸಂದರ್ಭದಲ್ಲಿ ಒಂದು ನೀರಿನ ಸಮಸ್ಯೆ ಏನಾದ್ರೂ ಉದ್ಭವ ಆದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಈ ನಿಟ್ಟಿನಲ್ಲೇ ಎಲ್ಲರೂ ಕೂಡ ಮನವಿ ಮಾಡ್ತಿರುವಂತದ್ದು, ಒಂದ್ ಕಡೆ ವೈದ್ಯರಿರಬಹುದು, ಒಂದ್ ಕಡೆ ರೋಗಿಗಳಿರಬಹುದು, ಮತ್ತೊಂದು ಕಡೆ ರೋಗಿಯ ಕುಟುಂಬಸ್ಥರಿರ್ಬೋದು, ಇವರೆಲ್ಲರದ ಬೇಡಿಕೆ ಕೂಡ ಒಂದೇನೆ. ಸರ್ಕಾರದಿಂದ ಯಾವುದೇ ಆಸ್ಪತ್ರೆಗಳಲ್ಲೂ ಕೂಡ ಒಂದು ನೀರಿಗೆ ಅಭಾವ ಸೃಷ್ಟಿಯಾಗದಂತೆ ನಮಗೆ ಒಂದು ನೀರನ್ನ ಕೊಡಿಸಿ ಅನ್ನುವಂತಹ ಮನವಿಯನ್ನ ಈಗಾಗಲೇ ಮಾಡ್ಕೊಂಡು ಬಂತಿರುವಂತದ್ದು. ಇನ್ನು ನಾವು ನೋಡೋದಾದ್ರೆ ಬೆಂಗಳೂರಿನಲ್ಲಿ ಈಗಾಗಲೇ ನೀರಿಗೆ ಅಭಾವ ಇದೆ ಅಂತ ಹೇಳ್ತಿದ್ದೆ. ಇದರ ಜೊತೆಗೆ ಇನ್ನೇನಾದ್ರೂ ಮುಂದೆ ಬರುವಂತಹ ಮಳೆ ಏನಾದ್ರೂ ಇನ್ನೂ ಕಡಿಮೆ ಆದ್ರೆ ಆ ಒಂದು ಆಸ್ಪತ್ರೆಗಳ ಒಂದು ಸ್ಥಿತಿ ಮತ್ತಷ್ಟು ಚಿಂತಾಜನಕ ಆಗುವಂತಹ ಪರಿಸ್ಥಿತಿ ಎದುರಾಗುತ್ತೆ. ಹೀಗಾಗಿಯೇ ಸರ್ಕಾರ ಕೂಡ ಇದ್ರ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಎಸ್ಪೆಷಲಿ ಏನು ಹೆಲ್ತ್ ಸೆಕ್ಟರ್ಗೆ ಬೇಕಾದಂತಹ ನೀರನ್ನ ಒದಗಿಸೋದಕ್ಕೆ ಮುಂದಾಗಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ಲಕ್ಷಾಂತರ ಮಿಲಿಲೀಟರ್ ಒಂದು ನೀರು ಬೇಕಾಗುತ್ತೆ ಆಸ್ಪತ್ರೆಗಳಲ್ಲಿ. ದಿನನಿತ್ಯ ರೋಗಿಗಳು ಬರ್ತಿರ್ತಾರೆ, OPDಗಳು ಬರ್ತಿರ್ತಾರೆ, ಇನ್ ಪೇಷಂಟ್ಸ್ಗಳು ಕೂಡ ಇರ್ತಾರೆ. ಈ ನಿಟ್ಟಿನಲ್ಲಿ ಅವರ ಒಂದು ಡಿಸ್ಚಾರ್ಜ್ ಆಗುವವರೆಗೂ ಕೂಡ ಒಂದಷ್ಟು ನೀರನ್ನ ಒಬ್ಬ ರೋಗಿಗೆ ಬಳಕೆ ಮಾಡಬೇಕಾಗುತ್ತೆ. ಹಾಗೇನೆ OPDಗೆ ಬರೋರು ಅಷ್ಟೇ ಅವ್ರಿಗೆ ಕುಡಿಯೋದಕ್ಕೆ ನೀರಿನ ವ್ಯವಸ್ಥೆಯನ್ನ ಮಾಡಬೇಕಾಗುತ್ತೆ, ಅಥವಾ ಬೇರೆ ಬೇರೆ ಒಂದು ಸರ್ಜರಿಗಳಿಗೂ ಕೂಡ ಮಾಡಬೇಕಾಗುತ್ತೆ. ಆದ್ರೆ ಈಗ ಇರುವಂತಹ ಪರಿಸ್ಥಿತಿ ನೋಡೋದಾದ್ರೆ ನಮ್ಮ ಬೆಂಗಳೂರಿನಲ್ಲಿ ನೀರಿಗೆ ಇಷ್ಟೊಂದು ಬರದ ಪರಿಸ್ಥಿತಿ ಬಂದಿರೋ ಕಾರಣದಿಂದ ಒಂದು ರೋಗಿಗಳು ಹಾಗೂ ವೈದ್ಯರ ನಡುವೆಯೇ ಒಂದು ಹೊಂದಾಣಿಕೆಯಿಂದ ಈಗ ಈ ರೀತಿ ಸರ್ಜರಿಗಳನ್ನ ಮುಂದೂಡ್ತಿರುವಂತದ್ದು. ಅದೇನೇ ಆಗ್ಲಿ ಆದಷ್ಟು ಬೇಗ ಈ ಒಂದು ಬೆಂಗಳೂರಿನ ನೀರಿನ ಸಮಸ್ಯೆಗೆ ಒಂದು ಮುಕ್ತಿ ಬೇಕಾಗಿದೆ. ಇಲ್ಲವಾದಲ್ಲಿ ಈಗ ಸ್ವಲ್ಪ ದಿನದ ಮಟ್ಟಿಗೆ ಮಾತ್ರ ಸರ್ಜರಿಗಳನ್ನ ಪೋಸ್ಟ್ಪೋನ್ ಮಾಡಬಹುದು. ಆದ್ರೆ ಮುಂದೆ ಹೋಗ್ತಾ ಹೋಗ್ತಾ ಇದೇ ರೀತಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಎಲ್ರಿಗೂ ಕೂಡ ಸಮಾನವಾಗಿ ಅಂದ್ರೆ ಬ್ಯಾಲೆನ್ಸ್ ಮಾಡುವಂತಹ ಟ್ರೀಟ್ಮೆಂಟ್ ಸಿಗಬೇಕಾಗಿದೆ. ಹೀಗಾಗಿ ಇದರ ಬಗ್ಗೆ ಆರೋಗ್ಯ ಇಲಾಖೆ ಇರ್ಬೋದು ಅಥವಾ ಸರ್ಕಾರ ಇರ್ಬೋದು ಒಂದು ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಇದು ಇವತ್ತಿನ ಒಂದು ಡಿಜಿಟಲ್ ನ ಮಾಹಿತಿಯಾಗಿತ್ತು. ಮತ್ತೊಂದು ವಿಚಾರದವನ್ನ ಇಟ್ಕೊಂಡು ನಾನು ನಿಮ್ಗೆ ಮಾಹಿತಿ ಕೊಡೋದಕ್ಕೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ.